ನಮಸ್ಕಾರ. ಬನ್ನಿ ಒಂದು ಸಣ್ಣ ಜರ್ನಿಗೆ ಹೋಗೋಣ. ಪ್ರಾಚೀನ ಭಾರತದ ಸಾವಿರಾರು ವರ್ಷಗಳ ಇತಿಹಾಸವನ್ನ ಕೇವಲ 5 ನಿಮಿಷದಲ್ಲಿ ನೋಡೋಣ. ಮಾನವನ ಮೊದಲ ಹೆಜ್ಜೆಗಳಿಂದ ಹಿಡಿದು ಮಹಾನ್ ಸಾಮ್ರಾಜ್ಯಗಳ ಉದಯದವರೆಗಿನ ಈ ವೇಗದ ಪಯಣಕ್ಕೆ ಸಿದ್ಧರಾಗಿ. ಸರಿ, ನಮ್ಮ ಈ ಪಯಣದಲ್ಲಿ 5 ಮುಖ್ಯ ಘಟ್ಟಗಳಿವೆ. ಪ್ರತಿಯೊಂದು ಘಟ್ಟವು ಭಾರತದ ಕಥೆಗೆ ಒಂದು ಹೊಸ ತಿರುವು ಕೊಡುತ್ತೆ. ಅಂದ್ರೆ ಶಿಲಾಯುಗದ ಆಯುಧಗಳಿಂದ ಹಿಡಿದು ಒಂದು ಸುವರ್ಣಯುಗದ ವೈಭವದ ತನಕ ಹೇಗಿತ್ತು ಆ ಜರ್ನಿ ಅಂತ ನೋಡೋಣ. ಹಾಗಿದ್ರೆ ಶುರು ಮಾಡೋಣವಾ? ಮೊದಲಿಗೆ ಒಂದು ವಿಷಯ ಸ್ಪಷ್ಟಪಡಿಸೋಣ. ನಾವು ನಾಗರಿಕತೆ ಅಂತ ಏನ್ ಕರಿತೀವೋ ಅದಕ್ಕಿಂತ ಎಷ್ಟೋ ಮೊದಲು ಮಾನವ ಇತಿಹಾಸ ಶುರುವಾಗಿತ್ತು. ಅಂದ್ರೆ ಲಕ್ಷಾಂತರ ವರ್ಷಗಳ ಈ ನಿಧಾನ ಗತಿಯ ವಿಕಾಸ. ಅದೇ ಮುಂದೆ ನಾವು ನೋಡ್ಲಿರುವ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಅಡಿಪಾಯ ಹಾಕಿದ್ದು. ಹಾಗಿದ್ರೆ ನಮ್ಮ ಮೊದಲ ಅಧ್ಯಾಯ ಇದು ಮಾನವ ಇತಿಹಾಸದಲ್ಲೇ ನಡೆದ ಒಂದು ದೊಡ್ಡ ಕ್ರಾಂತಿಯ ಕಥೆ. ಸಾವಿರಾರು ವರ್ಷ ಅಲೆಮಾರಿಗಳಾಗಿ ಬೇಕೆಯಾಡಿ ಬದುಕುತ್ತಿದ್ದ ಮನುಷ್ಯರು ಒಂದೆಡೆ ನೆಲೆ ನಿಲ್ಲೋದನ್ನ, ಹಳ್ಳಿಗಳನ್ನ ಕಟ್ಟೋದನ್ನ, ಆ ಮೂಲಕ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ್ದನ್ನ ಹೇಗೆ ಕಲಿತರು ನೋಡೋಣ ಬನ್ನಿ. ಈ ಶಿಲಾಯುಗದ ಪ್ರಗತಿ ಇದೆಯಲ್ಲ, ಅದು ತುಂಬನೇ ನಿಧಾನವಾಗಿತ್ತು ನಿಜ, ಆದ್ರೆ ಅದು ನಿರಂತರವಾಗಿತ್ತು. ಪ್ರತಿಯೊಂದು ಹಂತದಲ್ಲೂ ಹಿಂದಿನದಕ್ಕಿಂತ ಏನಾದರೂ ಒಂದು ಹೊಸ್ತು ಇತ್ತು. ಒರಟು ಕಲ್ಲಿನ ಆಯುಧಗಳು, ಸ್ವಲ್ಪ ಹೆಚ್ಚು ಚೂಪಾದವು, ಆಮೇಲೆ ಬೆಂಕಿ, ಆಮೇಲೆ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡೋದು, ಹೀಗೆ. ಆದರೆ ಎಲ್ಲವನ್ನೂ ಬದಲಾಯಿಸಿದ್ದು ಮಾತ್ರ ಒಂದೇ ಒಂದು ಆವಿಷ್ಕಾರ: ಕೃಷಿ. ಇದು ಮುಂದಿನ ಎಲ್ಲದಕ್ಕೂ ದಾರಿ ಮಾಡಿಕೊಟ್ಟಿತು. ಕೇವಲ ಕಲ್ಲನ್ನೇ ಬಳಸ್ತಿದ್ದ ಜನ ಲೋಹವನ್ನ, ಅದರಲ್ಲೂ ಮುಖ್ಯವಾಗಿ ತಾಮ್ರವನ್ನ ಕರಗಿಸೋದನ್ನ ಕಲ್ತಿದ್ದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಬದಲಾವಣೆ ತಂತು. ಇದರಿಂದಾಗಿ ಇನ್ನೂ ಉತ್ತಮವಾದ ಉಪಕರಣಗಳು ಬಂತು, ವ್ಯವಸಾಯ ಸುಲಭವಾಯಿತು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದೆ ನಾವು ನೋಡ್ಲಿರುವ ಮೊದಲ ಮಹಾನ್ ನಗರ ನಾಗರಿಕತೆಗೆ ಅಡಿಪಾಯ ಹಾಕಿದ ಸಂಪತ್ತು ಸೃಷ್ಟಿಯಾಗಲು ಶುರುವಾಯಿತು. ಹೌದು, ಆ ಸಣ್ಣ ಕೃಷಿ ಸಮುದಾಯಗಳಿಂದ ಏನೋ ಒಂದು ಅದ್ಭುತವೇ ಹುಟ್ಕೊಳ್ತು. ನಮ್ ಕಥೆ ಇಲ್ಲಿ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಯಾಕಂದ್ರೆ ನಾವೀಗ ಸಿಂಧೂ ಕಣಿವೆ ನಾಗರಿಕತೆಯ ಜಗತ್ತಿಗೆ ಕಾಲಿಡ್ತಾ ಇದೀವಿ. ಇದು ಎಷ್ಟು ಸಂಕೀರ್ಣ, ಎಷ್ಟು ವ್ಯವಸ್ಥಿತವಾಗಿತ್ತು ಅಂದ್ರೆ ಇವತ್ತಿಗೂ ಇತಿಹಾಸಕಾರರಿಗೆ ಇದೊಂದು ದೊಡ್ಡ ರಹಸ್ಯನೇ ಸರಿ. ಈ ನಿಗೂಢ ಜನರು ಅಂದ್ರೆ ಹರಪ್ಪನರು ತಮ್ಮ ಕಾಲಕ್ಕಿಂತ ಶತಮಾನಗಳಷ್ಟು ಮುಂದಿದ್ರು ಅಂತ ಹೇಳ್ಬೋದು. ಅವರು ಕೇವಲ ಹಳ್ಳಿಗಳನ್ನ ಕಟ್ಟಲಿಲ್ಲ, ಬದಲಿಗೆ ಜಗತ್ತಿನ ಮೊದಲ ವ್ಯವಸ್ಥಿತವಾಗಿ ಯೋಜಿತ ನಗರಗಳನ್ನೇ ನಿರ್ಮಿಸಿದ್ರು. ಅವರ ಎಂಜಿನಿಯರಿಂಗ್ ಮತ್ತು ಸಂಘಟನೆ ಹೇಗಿತ್ತು ಅಂದ್ರೆ ಇವತ್ತಿನ ಆಧುನಿಕ ನಗರ ಯೋಜನೆಗೂ ಸವಾಲ್ ಹಾಕುವಂತಿತ್ತು. ಅವರ ಸಾಧನೆಗಳನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಗ್ರಿಡ್ ಮಾದರಿಯಲ್ಲಿ ನಿರ್ಮಿಸಿದ ನಗರಗಳು, ಅಂದ್ರೆ ನೇರವಾದ ರಸ್ತೆಗಳು, ಅತ್ಯಾಧುನಿಕ ಒಳಚರಂಡಿ ವ್ಯವಸ್ಥೆ, ಆಗಿನ ಕಾಲದಲ್ಲೇ ಎಲ್ಲ ಕಡೆ ಒಂದೇ ಅಳತೆಯ ಇಟ್ಟಿಗೆಗಳು, ತೂಕದ ಬಟ್ಟುಗಳು, ಇದೆಲ್ಲ ಏನನ್ನ ಸೂಚಿಸುತ್ತೆ? ಒಂದು ಬಲಿಷ್ಠ, ಕೇಂದ್ರೀಕೃತ ಅಧಿಕಾರ ಇತ್ತು, ಸಮಾಜ ತುಂಬ ವ್ಯವಸ್ಥಿತವಾಗಿತ್ತು ಅಂತ. ನಿಜವಾಗಿಯೂ ಇದು ತಮ್ಮ ಕಾಲವನ್ನೇ ಮೀರಿ ಬೆಳೆದ ಒಂದು ನಾಗರಿಕತೆ. ಸರಿ, ಸಿಂಧೂ ಕಣಿವೆಯ ನಾಗರಿಕತೆ ನಿಗೂಢವಾಗಿ ಕಣ್ಮರೆಯಾದ ಮೇಲೆ ಒಂದು ಹೊಸ ಯುಗ ಶುರುವಾಯಿತು. ಈ ಯುಗಲು ಒಣಕು ಇಟ್ಟಿಗೆಗಳಲ್ಲ, ವ್ಯಾಪಾರವಲ್ಲ, ಬದಲಿಗೆ ಹೊಸ ಗ್ರಂಥಗಳು, ಹೊಸ ಸಾಮಾಜಿಕ ರಚನೆಗಳು ಮತ್ತು ಆಳವಾದ ತತ್ವಜ್ಞಾನದ ಪ್ರಶ್ನೆಗಳು. ವೇದಗಳ ಕಾಲದಲ್ಲಿ ಭಾರತೀಯ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗೋದನ್ನ ನಾವು ನೋಡ್ಬೋದು. ಆರಂಭದಲ್ಲಿ ಅಲೆಮಾರಿಯಾಗಿದ್ದ ಬುಡಕಟ್ಟು ಜೀವನ ನಡೆಸುತ್ತಿದ್ದ ಜನ ನಿಧಾನವಾಗಿ ಒಂದೆಡೆ ನೆಲೆಸಿ ಕೃಷಿ ಆಧಾರಿತ ಜೀವನಕ್ಕೆ ಹೊರಳುಕೊಂಡ್ರು. ಇದು ಕೇವಲ ಬದುಕು ಬದಲಾಗಿದ್ದಲ್ಲ, ವರ್ಣ ವ್ಯವಸ್ಥೆಯಂತಹ ಹೊಸ ಸಾಮಾಜಿಕ ರಚನೆಗಳು ಹುಟ್ಕೊಂಡು ಮತ್ತು ಸಣ್ಣಪುಟ್ಟ ಬುಡಕಟ್ಟುಗಳು ಸೇರಿ ದೊಡ್ಡ ದೊಡ್ಡ ರಾಜ್ಯಗಳು ರೂಪುಗೊಳ್ಳಲು ಶುರುವಾದವು. ಕ್ರಿಸ್ತಪೂರ್ವ 600ರ ಹೊತ್ತಿಗೆ ಈ ಸಣ್ಣ ರಾಜ್ಯಗಳೆಲ್ಲ ಸೇರಿ ಮಹಾಜನಪದಗಳು ಅಂತ ಕರೆಯಲ್ಪಡುವ 16 ಶಕ್ತಿಶಾಲಿ ರಾಜ್ಯಗಳಾಗಿ ಬದಲಾಗಿದ್ವು. ಈ ಬದಲಾವಣೆಗೆ 2 ಪ್ರಮುಖ ತಂತ್ರಜ್ಞಾನಗಳು ಕಾರಣವಾದವು. ಒಂದು, ಕಬ್ಬಿಣದ ಉಪಕರಣಗಳು. ಇದು ವ್ಯವಸಾಯ ಮತ್ತು ಯುದ್ಧ ಎರಡರಲ್ಲೂ ಕ್ರಾಂತಿ ಮಾಡಿತು. ಇನ್ನೊಂದು, ನಾಣ್ಯಗಳ ಬಳಕೆ. ಇದರಿಂದ ವ್ಯಾಪಾರ ಮತ್ತು ತೆರಿಗೆ ಸಂಗ್ರಹಣೆ ಹಿಂದೆಂದಿಗಿಂತಲೂ ಸುಲಭವಾಯಿತು. ಸಮಾಜ ಮತ್ತು ರಾಜಕೀಯದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಿದ್ದ ಸಮಯದಲ್ಲಿ ಸಹಜವಾಗಿಯೇ ಹೊಸ ತತ್ವಜ್ಞಾನ ಮತ್ತು ಧಾರ್ಮಿಕ ಚಳುವಳಿಗಳು ಹುಟ್ಟಿಕೊಂಡವು. ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಆಗ ಅಸ್ತಿತ್ವದಲ್ಲಿದ್ದ ನಂಬಿಕೆಗಳನ್ನು ಪ್ರಶ್ನಿಸಿದವು. ಜ್ಞಾನೋದಯಕ್ಕೆ, ಜೀವನದ ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪ್ರತಿಯೊಂದು ತಮ್ಮದೇ ಆದ ಹೊಸ ದಾರಿಗಳನ್ನು ತೋರಿಸಿದವು. ಈ ರಾಜ್ಯಗಳ ನಡುವಿನ ಸ್ಪರ್ಧೆಯಿಂದಲೇ ಮುಂದೆ ಇಡೀ ಉಪಖಂಡವನ್ನೇ ಒಂದೇ ರಾಜವಂಶದ ಅಡಿಯಲ್ಲಿ ಒಂದುಗೂಡಿಸಿದ ಮೊದಲ ನಿಜವಾದ ಸಾಮ್ರಾಜ್ಯ ಹುಟ್ಟಿಕೊಂಡಿತು. ನಮ್ಮ ಕತೆ ಈಗ ದೊಡ್ಡ ಮಟ್ಟದ ರಾಜಕೀಯ ಏಕೀಕರಣದ ಯುಗಕ್ಕೆ ಕಾಲಿಡುತ್ತಿದೆ. ಅದುವೇ ಮೌರ್ಯ ಸಾಮ್ರಾಜ್ಯ. ಭಾರತದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು. ಚಂದ್ರಗುಪ್ತ ಮೌರ್ಯ ಸ್ಥಾಪಿಸಿದ ಈ ಸಾಮ್ರಾಜ್ಯ ಇಡೀ ಉಪಖಂಡವನ್ನು ಒಂದೇ ಆಡಳಿತದಡಿ ತಂದ ಮೊದಲ ನಿಜವಾದ ಸಾಮ್ರಾಜ್ಯಶಾಹಿ ಶಕ್ತಿಯಾಗಿತ್ತು.
ಮುಂದಿನ 100 ವರ್ಷಗಳ ಕಾಲ ಆಡಳಿತ ಅಂದ್ರೆ ಹೀಗಿರ್ಬೇಕು ಅನ್ನೋದಕ್ಕೆ ಇದೇ ಮಾದರಿಯಾಯ್ತು. ಮೌರ್ಯರಲ್ಲೇ ಬಹುಶಃ ಅತ್ಯಂತ ಪ್ರಸಿದ್ಧ ದೊರೆ ಅಂದ್ರೆ ಚಕ್ರವರ್ತಿ ಅಶೋಕ. ಒಂದು ಭೀಕರ ಯುದ್ಧದ ನಂತರ ಆತ ಯುದ್ಧವನ್ನೇ ತ್ಯಜಿಸಿ ಅಂದ್ರೆ ಧರ್ಮಯುತ ನಡವಳಿಕೆಯ ಮಾರ್ಗವನ್ನ ಅನುಸರಿಸಿದ. ತನ್ನ ತತ್ವಗಳನ್ನ ಬಂಡೆಗಳ ಮೇಲೆ ಕೆತ್ತಿಸಿ ಸಾಮ್ರಾಜ್ಯದಾದ್ಯಂತ ಸಾರಿದ. ಇದು ಕೇವಲ ಆಡಳಿತವನ್ನ ಬದಲಾಯಿಸಿದ್ದಲ್ಲ, ಬೌದ್ಧ ಧರ್ಮ ಒಂದು ವಿಶ್ವಧರ್ಮವಾಗಿ ಹರಡಲು ದೊಡ್ಡ ಕಾರಣವಾಯಿತು. ಮೌರ್ಯ ಸಾಮ್ರಾಜ್ಯ ಪತನವಾದ ಮೇಲೆ ಭಾರತ ಮತ್ತೆ ರಾಜಕೀಯವಾಗಿ ಸಣ್ಣ ಸಣ್ಣ ರಾಜ್ಯಗಳಾಗಿ ಒಡೆಯಿತು. ಆದರೆ ಇದೇನೋ ಸಾಂಸ್ಕೃತಿಕವಾಗಿ ಹಿಂದುಳಿದ ಕಾಲ ಆಗಿರಲಿಲ್ಲ. ಯಾಕಂದ್ರೆ ಇಂಡೋಗ್ರೀಕರು, ಶಕರು, ಕುಶಾಣರಂತಹ ಹೊಸ ಗುಂಪುಗಳು ಬಂದು ಅವರು ತಮ್ಮ ಜೊತೆ ಹೊಸ ಆಲೋಚನೆಗಳನ್ನ, ಕಲಾಶೈಲಿಗಳನ್ನ ತಂದ್ರು. ರೋಮ್ ಜೊತೆಗಿನ ವ್ಯಾಪಾರವೂ ಜೋರಾಗಿ ನಡೀತಿತ್ತು. ಈ ಎಲ್ಲದರ ಮಿಶ್ರಣ ಮುಂದಿನ ಮಹಾನ್ ಸಾಮ್ರಾಜ್ಯಕ್ಕೆ ಒಂದು ಶ್ರೀಮಂತವಾದ ವೇದಿಕೆಯನ್ನು ಸಿದ್ಧಪಡಿಸಿತು. ಇಲ್ಲಿಗೆ ನಾವು ನಮ್ಮ ವಿವರಣೆಯ ಕೊನೆಯ ಮತ್ತು ಬಹುಶಃ ಅತ್ಯಂತ ವೈಭವದ ಯುಗಕ್ಕೆ ಬಂತಲುಪ್ತಿಲ್ಲೆವೆ. ಅದುವೇ ಗುಪ್ತ ಸಾಮ್ರಾಜ್ಯದ ಕಾಲ. ಇದನ್ನ ಭಾರತದ ಸುವರ್ಣಯುಗ ಅಂತಲೇ ಕರೆಯಲಾಗುತ್ತೆ. ಯಾಕಂದ್ರೆ ಆ ಕಾಲದ ಸಾಂಸ್ಕೃತಿಕ, ವೈಜ್ಞಾನಿಕ ಮತ್ತು ಕಲಾತ್ಮಕ ಸಾಧನೆಗಳು ಅಸಾಧಾರಣವಾಡಿದ್ದು. ಗುಪ್ತರ ಕಾಲವನ್ನ ಯಾಕೆ ಸುವರ್ಣಯುಗ ಅಂತಾರೆ ಅನ್ನೋದಕ್ಕೆ ಕಾರಣಗಳಿವೆ. ವಿಜ್ಞಾನವನ್ನೇ ನೋಡಿ, ಆರ್ಯಭಟ್ಟರಂತಹ ಗಣಿತಜ್ಞರು ಶೂನ್ಯದ ಪರಿಕಲ್ಪನೆಯನ್ನ ಜಗತ್ತಿಗೆ ಕೊಟ್ರು. ಕಲೆಯಲ್ಲಿ ಅಜಂತಾ ಗುಹೆಗಳಲ್ಲಿ ಇವತ್ತಿಗೂ ಉಳಿದಿರುವ ಅದ್ಭುತ ಚಿತ್ರಕಲೆ, ಶಿಲ್ಪಕಲೆಗಳು ರಚನೆಯಾದವು. ಇನ್ನು ಆಡಳಿತದಲ್ಲೂ ಅಷ್ಟೇ, ಸಮರ್ಥ ರಾಜರು ಶಾಂತಿ ಮತ್ತು ಸಮೃದ್ಧಿಯನ್ನ ಖಾತ್ರಿಪಡಿಸಿದ್ರು. ಕೇವಲ 5 ನಿಮಿಷಗಳಲ್ಲಿ ನಾವು ಕಲ್ಲಿನ ಆಯುಧಗಳಿಂದ ಹಿಡಿದು ಒಂದು ಸುವರ್ಣ ಯುಗದವರೆಗೂ ಪಯಣಿಸಿದ್ದೇವೆ. ಆದರೆ ಈ ಪಯಣ ನಮ್ಮ ಮುಂದೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ. ಇಂತಹ ಮಹಾನ್ ಸಾಮ್ರಾಜ್ಯಗಳು ಉದಯಿಸಿ ಉತ್ತುಂಗಕ್ಕೇರಿದ ಮೇಲೆ ಕೊನೆಗೆ ಪತನವಾಗುತ್ತವಲ್ಲ, ಯಾಕೆ? ಅಧಿಕಾರದ ಈ ಏರಿಳಿತ, ಈ ಬದಲಾವಣೆಯ ಚಕ್ರ, ಇದು ಇತಿಹಾಸದುದ್ದಕ್ಕೂ ಮತ್ತೆ ಮತ್ತೆ ಮರುಕಳಿಸುವ ಒಂದು ಪಾಠ.